ಹಾಯ್ ಹಲೋ ನಮಸ್ಕಾರ. ನಾನು ನಾಗವೇಣಿ ಅಂತ. ಇವತ್ತಿನ ವಿಡಿಯೋದಾಗ ಶಾಪಿಂಗ ಮತ್ತು ಮಧ್ಯಾಹ್ನದ ಅಡುಗೆದ ವಿಡಿಯೋ ಇರ್ತೈತಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಪ್ಲೀಸ್ ಹೇಳ್ರಿ. ನೋಡಿರಿ, ಇವತ್ತಿನ ಮಧ್ಯಾಹ್ನ ಅಡುಗೆ ಅಂತಂದ್ರೆ ಬುಧವಾರ ಇವತ್ತು ನಮ್ಮಲ್ಲೇ ಸಂತೆ ಇರೋದ್ರಿಂದ ನಾನು ಸಬ್ಬಸ್ಗಿ ಶಿವುಡು ಅಂತಂದ್ರೆ ಒಂದು ಕಟ್ ಶಿವುಡು ತಂದೀನಿ. ಅದನ್ನು ಕ್ಲೀನ್ ಮಾಡಿ ಚೆನ್ನಾಗಿ 3 ಸರ್ತಿ ತೊಳೆದು ಕಟ್ ಮಾಡೇನಿ. ಇವಾಗ ಸಣ್ಣದಾಗಿ ಅದನ್ನು ಈಗ ತೊಗರಿ ಬೇಳೆ ನೆನೆಸೀನಿ ನಾನು ಒಂದು ಬಟ್ಲದಷ್ಟು. ಅವನು ಈಗ ತಳಗ ಕುದಿಯಾಕೆ ಇಟ್ಟೇನಿ. ಆನಂತರ ಕಟ್ ಮಾಡಿದಂಥ ಸಬ್ಬಸ್ಗಿ ಸೊಪ್ಪು ಇರ್ತೈತಲ್ರಿ, ಅದನ್ನು ಈಗ ಬೋಗೋನಿ ಒಳಗೆ ಹಾಕಿ ಮತ್ತು 2 ರಿಂದ 3 ಮೆಣಸಿನ್ಕಾಯಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಾಕತ್ತೇನೆ ರೀ ನಾನು. ಇದು ಒಂದು ಸ್ವಲ್ಪ ನೀರು ಆವಿ ಆಗೋ ಮಟ್ಟನೂ ಕುದಿಸ್ಬೇಕು. ನಾನು ಒಂದು ಸ್ವಲ್ಪ ನೀರು ಹೆಚ್ಚು ಹಾಕಿಬಿಟ್ಟೇನಿ. ಇದಕ್ಕೆ ನೀರೇನು ಅಷ್ಟು ಇದನ್ನಾಗಂಗಿಲ್ಲ, ನೀರು ಕಡಿಮೆ ಹಾಕಿ ಕುದಿಸ್ಬೇಕು. ನೋಡಿರಿ, ಈಗ ನೀರು ಆವಿ ಆಗೋಕ್ಕಿಂತ ಪೈಲಾನ ನಾನಿಲ್ಲೇ ಬೆಳ್ಳುಳ್ಳಿ ಜಜ್ಜೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೇನಿ. ಅದು ಕುದೀಲಿ ಅಂಥೇಳಿ ಸೊಪ್ಪಿ ಸುಲಿಲಾರ್ದನ ನಾನಿಲ್ಲೇ ಬೆಳ್ಳುಳ್ಳಿ ಹಾಕೇನಿ. ಸೊಪ್ಪಿ ಸುಲಿದ್ರೂ ನಡಿತೈತಿ, ಸೊಪ್ಪಿ ಸುಲಿಲಾರ್ದನೂ ನಡಿತೈತಿ. ಇವಾಗ ನೋಡಿರಿ, ಅದನ್ನು ಬೆಳ್ಳುಳ್ಳಿ ಎಲ್ಲ ನಾನು ಒಂದು ಮಿಕ್ಸ್ ಕೊಡಾಕತ್ತೀನಿ. ಅದನ್ನು ಚೆಂದ ನಮಗೆ ಅದು ಕುದಿಬೇಕು. ನೋಡಿರಿ, ಅಷ್ಟು ಎಲ್ಲ ನೀರು ಆಮಿ ಆಗಬೇಕು. ಇನ್ನೂ ಒಂದು ಸ್ವಲ್ಪ ನೀರು ಇದ್ದಿದ್ದರಿಂದ ನಾನು ಇನ್ನೂ ಕುದಿಸಾಕತ್ತೇನಿ. ಈಗ ಅದಕ್ಕೆ ಲಾಸ್ಟಿಗೆ ನಾನು ಗಾಂಧಿ ಎಣ್ಣೆ 1 ಚಮಚೆ ಹಾಕಾಕತ್ತೀನಿ. ಒಬ್ಬೊಬ್ಬರು ಪೈಲಾನ ಗಾಂಧಿ ಎಣ್ಣೆ ಹಾಕಿರ್ತಾರೋ, ನಾನಿಲ್ಲೇ ಲಾಸ್ಟಿಗೆ ಗಾಂಧಿ ಎಣ್ಣೆ ಹಾಕ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ಥರ ಮಾಡ್ತೀನಿ. ನೋಡಿರಿ, ಸಬ್ಬಸ್ಗಿ ಹಿಂಬಾಲೆ ಬಿಳಿ ಜೋಳದ ರೊಟ್ಟಿ ಇದ್ರೆ ಸೂಪರಾಗಿರ್ತೈತಿ. ಈಗ ಸಬ್ಬಸ್ಗಿ ಪಲ್ಯ ಅಂತೂ ಆಯ್ತು. ಇವಾಗಿನ ನಾನು ರೊಟ್ಟಿ ಬಡಿತೇನೆ. ರೊಟ್ಟಿ ಅಂತೂ ನಾವು 2 ಎಳೆನ ಬಡಿಬೇಕು. ಮುಂಜಾನೆ ಹೊತ್ತು ಮತ್ತು ರಾತ್ರಿ ಹೊತ್ತೂ ಬಡಿಯಬೇಕು ನಾನು. ಈ ಲಾಗ್ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಇನ್ನೊಮ್ಮೆ ಹೇಳಾಕತ್ತೀನಿ. ಆಮೇಲೆ ಇದು 8ನೇ ಲಾಗ, ಆಮೇಲೆ ಅಪ್ಲೋಡ್ ಮಾಡೋದು 8ನೇದು. ಇನ್ನು ಉಳ್ಕಿದ್ದು 7 ಅಪ್ಲೋಡ್ ಮಾಡಿದ್ದು ವಿಡಿಯೋಗಳು ಚೆನ್ನಾಗಿದ್ದಾವೆ, ಅವನು ಹೋಗಿ ವಿಸಿಟ್ ಮಾಡಿರಿ ನನ್ನ ಚಾನಲ್ಗೆ. ನೋಡಿರಿ, ಈಗ ರೊಟ್ಟಿ ಬಡಿಯೋದೆಲ್ಲ ಆಯಿತು. ಈಗ ಲಾಸ್ಟ್ನೇ ರೊಟ್ಟಿ ಐತಿ. ಮತ್ತು ಟೆರೆಸ್ ಗಾರ್ಡನ್ದ ವಿಡಿಯೋನೂ ಐತಿ. ಅದ್ರೊಳಗೆ ನಾನು ಅವನ್ನ ಸ್ವಚ್ಛತೆ ಮಾಡೋದು, ಆಮೇಲೆ ಗೊಬ್ಬರ ಹಾಕೋದು, ಇದೆಲ್ಲ ಥರದ ವಿಡಿಯೋನೂ ಚೆನ್ನಾಗಿ ಐತಿ. ಅದನ್ನು ನೋಡ್ಕೊಂಬರ್ರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ನೋಡಿರಿ, ಇವಾಗ ರೊಟ್ಟಿ ಆಯ್ತು, ಲಾಸ್ಟ್ನೇ ರೊಟ್ಟಿ. ಇವಾಗ ನಮ್ಮ ಮನೆಯೊಳಗೆ ತತ್ತಿ ಬೇಕಂತಂದ್ರು, ಅದಕ್ಕೆ ಒಂದು ಉಪ್ಪಿಂದ ಆಮ್ಲೆಟ್ ಮಾಡಾಕತ್ತೀನಿ ನಾನು. ಸಬ್ಬಸ್ಗಿ ಒಬ್ಬರು ನಮ್ಮ ಮನ್ಯಾಗ ನಮ್ಮ ಮಗ ತಿನ್ನಂಗಿಲ್ಲ ಅಂತಂದರು, ಅದ್ರ ಸಲುವಾಗಿ ನಾನು ತತ್ತಿ ಆಮ್ಲೆಟ ಮಾಡಿಕೊಡಾಕತ್ತೇನೆ ರೀ ಅವಂಗೆ. ಇದು ಡಬಲ್ ತತ್ತಿ ನೋಡ್ರಿ, ಇದು ಯೆಲ್ಲೋ ಕಲರ 2 ಇರ್ತಾವ್ರಿ. ಸಣ್ಣ ಯೂಟ್ಯೂಬರ್ ಅದೇನು ನಾನು, ಅದಕ್ಕೆ ನನಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಪೂರ್ತಿಯಾಗಿ ವಿಡಿಯೋ ನೋಡ್ಕೆಸ ನನಗೆ ಸಪೋರ್ಟ್ ಮಾಡಿರಿ. ಇವಾಗ ಬರ್ರಿ, ಮಧ್ಯಾಹ್ನದ ಊಟದ ರೊಟ್ಟಿ ಮತ್ತು ಸಬ್ಬಸ್ಗಿ ಪಲ್ಯ ಹಚ್ಕೊಂಡು ರೊಟ್ಟಿ ತಿನ್ನೋದ. ಇವಾಗ ನೋಡ್ರಿ, ನಾನಿಲ್ಲೇ ಡ್ರೆಸ್ ಮೆಟೀರಿಯಲ್ ತೊಗೊಂಬಂದೇನಿ. ಅದು ಪ್ರೈಸ್ ಬಂದು 500 ರೂಪಾಯಿ ರೀ. ಇದಕ್ಕೆ 10 ಕಡಿಮೆ 500. ಇದು ಆಫರ್ ಒಳಗಿತ್ತು. ನಾನು ನನ್ನ ಮಗಳಿಗೆ ಹೊಲಿದ್ರಾತಂತೆ ಒಂದು ಚೂಡಿ ಸೆಟ್ ತೊಗೊಂಬಂದೀನಿ. ಭಾಳ ಚೆನ್ನಾಗಿತ್ತು ರೀ. ಇದು ಗ್ರೇ ಕಲರ ಮತ್ತು ಎಲ್ಲ ಕಾಂಬಿನೇಷನ್ ವೇಲ, ಆಮೇಲೆ ಪ್ಯಾಂಟಿನ ಅರ್ಬಿ, ಟಾಪಿನ ಅರ್ಬಿನೂ ಎಲ್ಲ ಒಂದೇ ಕಲರ್ ಒಳಗೆ ಇತ್ತು. ಚೆನ್ನಾಗೈತಂತೆ ತೊಗೊಂಬಂದೀನಿ. ಮತ್ತು ಮುಂದೆ ಎಂಬ್ರಾಯ್ಡಿ ವರ್ಕ್ ಐತಿ, ಭಾಳ ಚಲೋ ಐತ್ರಿ ಇದು ಅರ್ಬಿ. ಅವಳಿಗೆ ಸ್ಕಾಲರ್ಶಿಪ್ಪದ ರೊಕ್ಕ ಬಂದಿದ್ದರಿಂದ ಅದನ್ನೇನು ಮಾಡೋದಂತೆ ನಾನು ಇದನ್ನು
ಶಾಪಿಂಗ್ ಮಾಡೇನಿ ನೋಡ್ರಿ. ಅರ್ಬಿ ಆಮೇಲೆ ವೇಲು ಚೆನ್ನಾಗಿ ಐತ್ರದ, ಪೀಕೋನು ಮಾಡಿ ಕೊಟ್ಟಾರ ಅದನ್ನು ಅವರು ನೋಡ್ರಿ. ಅಲ್ಲೇ ಪೀಕೋನು ಆಗೈತೆ ಅದಕ್ಕೆ. ಈ ಡ್ರೆಸ್ ಹೆಂಗೈತಂತೆ ಕಮೆಂಟ್ ಮುಖಾಂತರ ಹೇಳ್ರಿ. ಇವಾಗ ನೋಡ್ರಿ ಅವು ರೊಕ್ಕ ಉಳಿದಿದ್ದು ಅಂತ ಹೇಕಸ ನಾನಿಲ್ಲೇ ಮತ್ತೇನು ಅವನ್ನ ರೊಕ್ಕ ವೇಸ್ಟ್ ಮಾಡೋದಂತ ಮುಗ್ಮಟ್ಟ ಒಂದು ಎಕ್ಸ್ಟ್ರಾ ಇರಲಿ ಅಂತ ಮನೆಯೊಳಗೆ ಇದನ್ನು ಒಂದು ತೊಗೊಂಬಂದೇನಿ ನೋಡ್ರಿ. 1100 ರೂಪಾಯಿ ಐತ್ರಿ ಅದ ರೇಟ. ಭಾಳ ಚಂದ ಐತ್ರಿ ಇದು ಮುಗ್ಮಟ್ಟ. ಒಂದು ಹೂವಿನ ಆಕಾರ ಒಳಗೆ ಮತ್ತೊಂದು ತೆಳಗೆ ಜುಮ್ಕಿ ಗತೆ ಕೊಟ್ಟಾರು ನೋಡ್ರಿ. ಕಮೆಂಟ್ ಒಳಗೆ ಹೇಳ್ರಿ ಡ್ರೆಸ್ ಮತ್ತು ಮುಗ್ಮಟ್ಟ ಹೆಂಗಿತ್ತಂತ ಏಕಸ. ಇದ ನೋಡ್ರಿ ಶಾಪಿಂಗ್ ಅಂತಂದ್ರೆ ಸ್ಕಾಲರ್ಶಿಪ್ಪಿನ ರೊಕ್ಕದೊಳಗೆ ನಾನು ಇದನ್ನು ಶಾಪಿಂಗ್ ಮಾಡೇನಿ. ಈ ಲಾಗ್ ಇಲ್ಲೇ ಮುಗಿಸ್ತೇನೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತೊಂದು ಲಾಗಿನ ನಂಬಲೆ ಬರ್ತೇನೆ. ನಮಸ್ಕಾರಗಳು.